ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ಇತಿಹಾಸ ಬರೆದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ದಾಖಲೆ ಕುರಿತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಧಾರವಾಡ ವತಿಯಿಂದ ಸಿಹಿ ಹಂಚಿ ಶುಭ ಹಾರೈಸಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಧಾರವಾಡ ವತಿಯಿಂದ ಪಟಾಕ್ಷಿ ಸಿಡಿಸಿ ಸಿಹಿಯನ್ನು ಹಂಚಿ ಒಬ್ಬರಿಗೊಬ್ಬರು ತಬ್ಬಿಕೊಂಡು ನಗುತ್ತಾ ಸಂಭ್ರಮಿಸಿದರು. ಗ್ಯಾರಂಟಿ ಯೋಜನೆಗಳ ಹರಿಕಾರ, ಕಲ್ಯಾಣ ಯೋಜನೆಗಳ ಪಿತಾಮಹ, ಅಹಿಂದ ವರ್ಗದವರ ನಾಯಕ, ಮುತ್ಸದ್ದಿ ರಾಜಕಾರಣಿ, ಭಾರೀ ಪ್ರಮಾಣದ ದಾಖಲೆ ನಿರ್ಮಿಸಿದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಈ ಹೊಸ ದಾಖಲೆಗೆ ಧಾರವಾಡದ ಕುರುಬ ಜನಾಂಗದವರು ಬಹಳ ಹರ್ಷ ವ್ಯಕ್ತಪಡಿಸಿ ಶ್ರೀ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಪದಾಧಿಕಾರಿಗಳಾದ ರಾಯಪ್ಪ ಐರಣಿ, ಪ್ರಕಾಶ್ ಕಿತ್ತೂರ್, HDMC ಸದಸ್ಯ ಶಿವಾನಂದ ಮುತ್ತಣ್ಣವರ್, ಹುಡಾ ಸದಸ್ಯ ಮಂಜುನಾಥ್ ಭೋವಿ, ಕಾಂಗ್ರೆಸ್ ನಾಯಕ ನಾಗರಾಜ್ ಗುರಿಕಾರ್, ಭರಮಪ್ಪ ಬಂಗಾರಿ, ಬಸವರಾಜ್ ನೀಡಗುಂದಿ, ಪ್ರಕಾಶ್ ಕಿತ್ತೂರ್, ರಮೇಶ್ ನಲವಡಿ, ಶಿವು ಬಳ್ಳೂರ್, ಮಂಜುನಾಥ್ ಇಂಗಳಗಿ ನೇತೃತ್ವದಲ್ಲಿ ಈ ಸಂತಸ ವ್ಯಕ್ತಪಡಿಸುವ ಸಮಾರಂಭ ಪಟಾಕ್ಷಿ ಸಿಡಿಸಿ ಸುತ್ತಮುತ್ತಲಿನ ಎಲ್ಲ ನಾಗರಿಕರಿಗೂ ಸಿಹಿ ಹಂಚಿ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಭಾರೀ ಸಂಭ್ರಮಿಸಿದರು. ಬನ್ನಿ ಹಾಗಾದರೆ ನೋಡೋಣ ಇವರ ಒಂದು ಸಮಾರಂಭವನ್ನು ವೀಕ್ಷಿಸೋಣ. ಸದಾ ಲಿಂಕ್ನಲ್ಲಿರಿ. ಉದಯ ನ್ಯೂಸ್, ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ. ಆದ್ರೆ ಇವತ್ತು ಇಡೀ ಒಂದು ರಾಜಕೀಯ ಜೀವನದಲ್ಲಿ, ಇಡೀ ರಾಜಕೀಯ ಪ್ರಜಾಪ್ರಭುತ್ವ ಒಂದು ದೊಡ್ಡ ರಾಜ್ಯದಲ್ಲಿ ವಿರಾಟ್ ಕೊಹ್ಲಿ ಯಾರಾದ್ರೂ ಸಿದ್ದರಾಮಯ್ಯನವ್ರೆ. ಹಿಂಗಾಗಿ ನಮ್ಗೆಲ್ಲ ಬಹಳ ಸಂತೋಷ ಅನಿಸ್ತೈತಿ. ಇಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ 10 kg ಅಕ್ಕಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಕತ್ತಲಲ್ಲಿ ಬದುಕ್ತಕ್ಕಂಥ ಬಡಜೀವಿಗಳಿಗೆ ಇವತ್ತು ಭಾಗ್ಯಲಕ್ಷ್ಮಿಯನ್ನು ಕೊಟ್ಟು ಅವರಿಗೆ ಕರೆಂಟ್ ಅನ್ನು ಫ್ರೀ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ನಮ್ಮ ತಾಯಂದ್ರು ಅವ್ರ ತವ್ರ ಮನೆ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಿಸೆದಲ್ಲಿ ದುಡ್ಡಿರ್ಲಿಲ್ಲ ಅಂದ್ರೂ ಕೂಡ ಅವರು ಫ್ರೀ ಆಗಿ ಇವತ್ತು ಬಸ್ನ ಶಕ್ತಿ ಯೋಜನೆ ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು. ನಿರುದ್ಯೋಗಿ ಯುವಕರಿಗೆ ಮತ್ತು ಇವತ್ತು ನಮ್ಮ ವೃದ್ಧಾಪ್ಯ ಇರಬಹುದು ಕೇವಲ 50 ರೂಪಾಯಿ ಮಾಡಿದ್ರು, ನಮ್ಮ 50-100 ರೂಪಾಯಿ ಮಾಡಿದ್ರು ಇಂದಿರಾ ಗಾಂಧಿ ಅವರು. ಅಂತದನ್ನ ಇವತ್ತು ಗೃಹಲಕ್ಷ್ಮಿ ಯೋಜನೆ 2,000 ದುಡ್ಡನ್ನು ಕೊಟ್ಟು ಇವತ್ತು ಅಕ್ಕಿಗೆ ಮಸಾಲೆ ಖರೀದಿ ಮಾಡಕ, ಕೈಪಲ್ಯ ಖರೀದಿ ಮಾಡಕ, ಅವ್ರ ಜೀವನ ಹಸನು ಆಗ್ಲಿಕ್ಕೆ ಇವತ್ತು ಸಿದ್ದರಾಮಯ್ಯನವರು ಬಹಳ ಕಾರಣೀಭೂತರು. ಒಂದು ಮಾತು ನನ್ನ ನೆನಪಿಗೆ ಬರುತ್ತೆ. ಅವರೆಲ್ಲ ಕೇಳಿದ್ರಂತ ಶ್ರೀಮಂತರು ಅವರು ಭಾಷಣ ಮಾಡ್ಬೇಕಾರ, ಅಲ್ಲ ಸಿದ್ದರಾಮಯ್ಯನವ್ರ ನೀವು ಅಕ್ಕಿ ಕೊಟ್ಬಿಟ್ರಿ, ಕರೆಂಟ್ ಕೊಟ್ಬಿಟ್ರಿ, ಆಮೇಲೆ ಮತ್ತೆ 2,000 ರೂಪಾಯಿ ಕೊಟ್ಬಿಟ್ರಿ, ಹಿಂಗಾಗಿ ನೀವು ಅವ್ರನ್ನ ದುಡಿಲಾರ್ದಂಗ್ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಹೇಳಿದ್ರಂತೆ. ಅವಾಗ ಸಿದ್ದರಾಮಯ್ಯ ಒಂದ್ ಮಾತು ಹೇಳಿದ್ರಂತೆ, ಅವರು ದುಡ್ದ ಅವ್ರ ಬೆನ್ನ ಗೇದ್ ಹೋಗ್ಯಾವ. ಅವ ಆ ಕಡೆ ಭಾಷೆ, ನಮ್ ಕಡೆ ಏನಂತೀವಿ ಇಲ್ಲೆಲ್ಲ ದುಡ್ದು ಇಲ್ಲೆಲ್ಲ ಸೌದ್ ಹೋಗ್ಯಾವ ಅಂತ ಹೇಳ್ತೀವಿ. ಅವಾಗ ಅವ್ರಂದ್ರಂತೆ ಅದಕ್ಕೆ ಒಂದ್ ಸ್ವಲ್ಪ ಶ್ರೀಮಂತರ ಸ್ವಲ್ಪ ದುಡಿಲಿ ಅಂತಂದೇಳಿ ಸಿದ್ದರಾಮಯ್ಯ. ಹಿಂಗಾಗಿ ಅಂತ ಒಬ್ಬ ಮುಖ್ಯಮಂತ್ರಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆಲ್ಲ ಬಹಳ ಸಂತೋಷವಾಗಿದೆ. ಹಿಂಗಾಗಿ ನಮ್ಮ ನಾಗರಾಜನ ಗುರಿಕಾರ್ ಅವರು, ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ, ನಮ್ಮ ರಾಜು ಅವ್ರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ, ನಮ್ಮ ಯಾವಪ್ಪನವರು, ಮತ್ತೆ ಇನ್ನೊಂದ್ ಮಾತು ನಾನು ಕೊನೆಯದಾಗಿ ಹೇಳ್ಬಿಡ್ತೀನಿ. ನಮ್ಮ ಫಕೀರಣ್ಣ ಇಡೀ ಬಸಣ್ಣ ಬಾಯಿ ಕಡೆ ಇವತ್ತು ನಾವು 20 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರು ಇಡ್ಬೇಕಂತೇಳಿ, ನಾವು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಹೇಳ್ಬೇಕಂತ ಬಹಳ ಕನಸು ಕಂಡಿದ್ವಿ ನಾವು. ಆದ್ರೆ ಇವತ್ತು ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಮನಸ್ಸು ಮಾಡ್ಲಿಲ್ಲ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು 2013ರಿಂದ 2018 ನಾನು ಬಿಜೆಪಿಯಲ್ಲಿ ಇದ್ದಾಗ ಸಾಕಷ್ಟು ಮನೆಗಳು ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಅಂತೇಳಿ ಅವ್ರು ಭರವಸೆ ಕೊಟ್ಟಿದ್ದು ಹೊರತು. ಅದಾದ್ಮೇಲೆ 2023ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಂದೇ ಒಂದು ಪತ್ರದಲ್ಲಿ ಇವತ್ತು ರಾಯಣ್ಣ, ಚೆನ್ನಮ್ಮ, ಬಸವಣ್ಣ, ಕುವೆಂಪು ಇವ್ರ 4 ಮಂದಿ ಹೆಸರನ್ನ 4 ವಿಮಾನ ನಿಲ್ದಾಣಗಳಿಗೆ ನಾಮಕರಣ ಮಾಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಯಾವ್ದಾದ್ರು ಗಂಡದೇ ಒಬ್ಬ ಮುಖ್ಯಮಂತ್ರಿ ಇದ್ರು. ನಮಸ್ಕಾರ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವಂತ ಎಲ್ಲ ಸಮಾಜದ ಗುರುಹಿಯರಿಗೆ ಹಾಗೂ ಸಮಸ್ತ ಸಮಾಜದ ಎಲ್ಲ ಯುವಕ ಮಿತ್ರರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ದಿವಸ ಕುರಿ ಕಾಯುವ ವ್ಯಕ್ತಿಗೆ ಏನ್ ಬಜೆಟ್ ಮಂಡನೆ ಮಾಡ್ತಾರ ಅಂತೇಳಿ ಅಪಾಶಿಯಾಗಿ ಮಾತಾಡಿದ್ರೆ, ಆದ್ರೂ ಇವತ್ತು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಸಿದ್ದರಾಮಯ್ಯ ಅವ್ರೆ ಇವತ್ತು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಏನಪ್ಪಾ ಅಂದ್ರೆ ಯುದ್ಧ ಆಡ್ಬೇಕ, ಯುದ್ಧದಲ್ಲಿ ಸೋತವಂಗೂ ಹೆಸರೈತಿ ಇತಿಹಾಸದಲ್ಲಿ, ಗೆದ್ದವಂಗೂ ಹೆಸರೈತಿ. ಆದ್ರೆ ಕುಂತ ಆಡದವಂಗ ನಕ್ಕವಂಗ ಯಾವತ್ತೂ ಇಲ್ಲ. ಅದಕ್ಕೆ ಇವತ್ತು ದೇವರಾಜ ಅರಸವ್ರ ಅವ್ರ ಏನ್ ಅವಧಿ ಮುಗಿದಿತ್ತಲ್ಲ, ಅದಕ್ಕಿಂತ ಹೆಚ್ಚು ಅವಧಿ ಈಗ ಸಿದ್ದರಾಮಯ್ಯ ಅವರು ಮುಗಿಸ್ಯಾರ.
ಬಟ್ ನಾವ್ ಇದನ್ನ ಅತಿ ಉದ್ದಟತನದಿಂದ ಸಂಭ್ರಮಾಚರಣೆ ಮಾಡಲ್ಲ. ಯಾಕಂದ್ರೆ ದೇವರಾಜ ಅರಸು ಅವರು ಸಿದ್ದರಾಮಯ್ಯ ಅವರು ಗುರು ಶಿಷ್ಯರ. ಇವತ್ತೇನು ಸಿದ್ದರಾಮಯ್ಯ ಅವರಿಗೆ ಏನ್ ಇವತ್ತು ಅವ್ರ ಅವಧಿ ಏನ್ ಜಾಸ್ತಿ ಮಾಡೋರಲ್ಲ, ಅದೆಲ್ಲ ದೇವರಾಜ ಅರಸು ಅವರಿಗೆ ಅರ್ಪಣೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಮುಂದೆ ಇವತ್ತಿನ ದಿವಸ ನಾವು ದೇವರಾಜ ಅರಸರ ಈಗ ಸಿದ್ದರಾಮಯ್ಯ ಅವ್ರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಾರ ಪೇಪರ್ ನಲ್ಲಿ. ನೋಡ್ರಿ, ಅವರು ದೊಡ್ಡ ಮಹಾನ್ ನಾಯಕರು ದೇವರಾಜ ಅರಸರು. ಅವ್ರಿಗೆ ನನಗ ಹೋಲ್ಸಾಕ್ ಹೋಗ್ಬೇಡ್ರಿ. ಅವ್ರು ಯಾವತ್ತಿದ್ರು ನಮ್ ಗುರುಗಳು, ನಾವ್ ಅವ್ರ ಶಿಷ್ಯಾರ. ನಾ ಏನೋ ಒಂದ್ ಆದ್ರೂನು ಅವ್ರ ಪಾದಕ್ಕೆ ಇದು ಅರ್ಪಣೆ ಅಂತ ಹೇಳ್ಯಾರ. ಅದಕ್ಕೆ ಇವತ್ತು ನಾವು ಇನ್ನೂ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಸಮಸ್ತ ಸಮಾಜ, ಇಡೀ ಕನ್ನಡ ನಾಡಿನ ಜನತೆಯಲ್ಲಿ ಎಲ್ಲಾ ಸಮಾಜದವರು, ಈ ಸಮಾಜ ಇಲ್ಲ ಅನ್ನೋಂಗಲ್ಲ, ಅಹಿಂದ ವರ್ಗದವರು, ಮತ್ತೊಂದು ಸಮಾಜದವರು, ಎಲ್ಲಾ ಸಮಾಜದವರು ಎಲ್ಲಾರು ಬೆಂಬಲವಾಗಿ ಅವರಿಗೆ ಸಿದ್ದರಾಮಯ್ಯ ಅವರು ಬೆಂಬಲವಾಗಿ ನಿಂತ ಅವರು ಇನ್ನೂ ಸಂಪೂರ್ಣ ಈ ಅವಧಿ ಪೂರ್ಣ ಮುಗಿಸ್ಬೇಕ, ನಾವ್ ಎಲ್ಲರೂ ಬೆಂಬಲವಾಗಿ ನಿಲ್ಲೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಕಾಶ್ ಕಿತ್ತೂರು, ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳಬಹುದು, ಧಾರವಾಡ ಜಿಲ್ಲಾಧ್ಯಕ್ಷ. ಕರ್ನಾಟಕಕ್ಕೆ ಮತ್ತು ಅಹಿಂದ ವರ್ಗಕ್ಕೆ ಅತ್ಯಂತ ಸುವರ್ಣ ಯುಗ. ಇವತ್ತು ದೇವರಾಜ ಅರಸು ಅವರು ಅಹಿಂದ ವರ್ಗದ ನಾಯಕರು. ಇವತ್ತೇನಾದ್ರೂ ಅವರ ರೆಕಾರ್ಡ್ ಮುರಿಬೇಕಾದ್ರ ಮತ್ತೂ ಒಬ್ಬ ಅಹಿಂದ ನಾಯಕ ಬಂದಲ್ಲ, ಅದು ನಮಗೆ ಅತ್ಯಂತ ಹೆಮ್ಮೆಯ ಒಂದು ಖುಷಿ. ಇವರು ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಅಹಿಂದ ಸಮಾಜಕ್ಕೆ ಇವರು ಒಬ್ಬ ಒಂದು ದೊಡ್ಡ ಶಕ್ತಿ. ಇವರು ಅಂತದನ್ನ ರೆಕಾರ್ಡ್ ಮುರಿಬೇಕಾದ್ರೆ ಮತ್ತೊಬ್ಬ ಹಿಂದುಳಿದ ನಾಯಕನೇ ಬರ್ಬೇಕಾಯ್ತು, ಅಹಿಂದ ವರ್ಗದ ನಾಯಕನೇ ಬರ್ಬೇಕಾಯ್ತು. ಆದ್ರಿಂದ ಇವತ್ತು ಎಲ್ಲರಿಗೂ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಒಬ್ಬ ಹಸಿವು ಗೊತ್ತಿರ್ತಕ್ಕಂಥ ನಾಯಕ ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್. ಅನ್ನ ಭಾಗ್ಯದ ಬಗ್ಗೆ ಏನೇನೋ ಮಾತಾಡಿದ್ರು ನಮ್ಮ ಮುಖ್ಯಮಂತ್ರಿ ಸಾಹೇಬ್ ಹೇಳ್ದಂಗೆ. ಇವ್ರು ಏನು ಎಲ್ಲರನ್ನ ಇದು ಮಾಡ್ಬಿಡ್ತಾರೆ, ಸೋಮಾರಿ ಮಾಡ್ಬಿಡ್ತಾರ ಅಂತ. ಅಂದ್ರೆ ಅವ್ರಿಗೆ ಹೊಟ್ಟೆ ಹಸಿವಿನ ಒಂದು ಪರಿಣಾಮನೇ ಗೊತ್ತಿಲ್ಲ. ಯಾರಿಗೆ ಮಾತಾಡ್ತಾರಲ್ಲ ಅವ್ರಿಗೆ ಹಸಿವು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಅಂತವ್ರು ಇವತ್ತು ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಿದಾರ. ಆದ್ರಿಂದ ಇವತ್ತೆಲ್ಲಾ ಜನ ಎಚ್ಚೆತ್ತಬೇಕು. ಇವತ್ತು ಇದರಲ್ಲಿ ಷಡ್ಯಂತ್ರ ಇದೆ. ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕನ್ನೋದು ಒಂದು ಷಡ್ಯಂತ್ರ. ಅದು ಇಂಥ ಅಪ್ರತಿಮ ನಾಯಕನನ್ನ ಇಳಿಸಿಬಿಟ್ರೆ ಮುಂದೆ ಮಾಸ್ ಲೀಡರ್ ಯಾರು ಇಲ್ಲವ. ಯಾರೋ ಒಬ್ಬ ನಾಯಕ ಮಾಸ್ ಲೀಡರ್ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ಪಕ್ಷದೊಳಗೆ, ಇಡೀ ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಒಬ್ಬ ಮಾಸ್ ಲೀಡರ್ ಯಾರು ಇತ್ತಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ತಾ ನಾ ಮಾತು ಮುಗಿಸ್ತಾ ಇದ್ದೇನೆ. ಅವ್ರ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗಿ ಈ ಅವರು ಮನಸ್ಸು ಇರೋ ತನಕ ಮುಖ್ಯಮಂತ್ರಿ ಆಗಿ ಇರ್ಲಿ, ದೇವ್ರ ಅವ್ರಿಗೆ ಒಳ್ಳೆ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ರಾಜು HM OBC ಅಧ್ಯಕ್ಷ. ಸಿದ್ದರಾಮಯ್ಯ